ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಯಂ ಉದ್ಯೋಗಿನಿ ಯೋಜನೆ ಅಡಿ ನಮ್ಮ ಮಹಿಳೆಯರಿಗೆ ಅಂದರೆ ಯಾರು ನಿರುದ್ಯೋಗಿರು ಇರ್ತಾರಲ್ವ, ಇನ್ನು ಸುಮಾರು ಮಹಿಳೆಯರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕನ್ನೋ ಒಂದು ಆಸೆ ಇರುತ್ತೆ. ಸೊ ಹೀಗಾಗಿ ನಮ್ಮ ಸರ್ಕಾರದಿಂದ ಸ್ವಯಂ ಉದ್ಯೋಗಿನಿ ಅನ್ನೋ ಯೋಜನೆಯಡಿ ನಮ್ಮ ಸರ್ಕಾರ ಸಾಲ ಕೊಡ್ತಾ ಇದೆ ಅಂತಲೂ ಹೇಳ್ಬೋದು. ಸಬ್ಸಿಡಿ ಎರಡು ಹೇಗೆ ಅಂತ ನಿಮಗೆ ಈ ವಿಡಿಯೋ ಕೊನೆಯವರೆಗೂ ನೋಡಿ, ಎರಡು ತಿಳಿಸ್ಕೊಟ್ಟಿದ್ದೀನಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಸ್ವಯಂ ಉದ್ಯೋಗಿನಿ ಯೋಜನೆಯಡಿ ಸಬ್ಸಿಡಿನೂ ಕೊಡ್ತಾ ಇದ್ದಾರೆ, ಸಾಲ ಕೊಡ್ತಿದ್ದಾರೆ ಅಂತ ಹೇಳಿದ್ನಲ್ವಾ. ಇವಾಗ ನಮ್ಮ ಸರ್ಕಾರದಿಂದ ಯಾರಾದರೂ ಮಹಿಳೆಯರು ನಿರುದ್ಯೋಗಿರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವ, ಸೊ ಅವರಿಗೆ ನಮ್ಮ ಸರ್ಕಾರ 50% ಸಬ್ಸಿಡಿ ಕೊಡ್ತಾ ಇದ್ದಾರೆ. 50% ಸಾಲ ರೂಪದಲ್ಲಿ ಅವರು ಏನೋ ಒಂದು ಉದ್ಯೋಗ ಮಾಡಲಿ ಅನ್ನೋ ಒಂದೇ ಉದ್ದೇಶದಿಂದ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹೇಗಪ್ಪ ಸಬ್ಸಿಡಿ, ಹೇಗೆ ಸಾಲ ಕೊಡ್ತಾರೆ ಅನ್ನೋದಾಗಿದ್ರೆ, ನಾವಿವಾಗ ಏನಾದರೂ ಸ್ವಂತ ಉದ್ಯೋಗಕ್ಕೆ ಏನಾದರೂ ನಾವು ಸರ್ಕಾರದಿಂದ 3 ಲಕ್ಷ ರೂಪಾಯಿ ನಾವು ಸಾಲನ ತಗೊಂಡ್ರೆ ಅದಕ್ಕೆ ನಾವು ಬರೀ 1.5 ಲಕ್ಷ ಅಷ್ಟೇ ನಮಗೆ ಸಾಲದ ರೂಪಲ್ಲಿ ಕೊಡ್ತಾರೆ. ಇನ್ನು 1.5 ಲಕ್ಷನ ನಮ್ಮ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದನ್ನ ಧನ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ನಮಗೆ, ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ಸ್ಕೀಮ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಯಾರ್ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲ ಈ ಸ್ಕೀಮ್ನ ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ಬೋದು. ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಅನ್ನೋ ಹಾಗಿದ್ರೆ, ಸೊ ಫ್ರೆಂಡ್ಸ್ ನೀವು ಮೊದಲನೇದಾಗಿ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ನ ಲಿಂಕ್ ಆಗಿರಬೇಕು. ಏನು ಬಿಸ್ನೆಸ್ ಮಾಡ್ಕೋಬೇಕಂತೀರಾ ಅದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಥರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ಯಾಂಕ್ ಅಕೌಂಟು, ಪಾಸ್ಬುಕ್ ಆ್ಯಂಡ್ ಆಧಾರ್ ಕಾರ್ಡ್ನ ನಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಇದೆಲ್ಲ ಕೇಳ್ತಾರೆ. ನಮ್ಮ SC/ST ಆಗಿದೆ, ಕ್ಯಾಸ್ಟ್ ಇನ್ಕಮ್ ಕೂಡ ಕೇಳ್ತಾರೆ. ಇದೇ ಥರ ಕೆಲವು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು ಏನಪ್ಪ ಅಂದರೆ, ನೀವು ಒಂದು ವೇಳೆ ನಿಮ್ಮ ಉದ್ಯೋಗಕ್ಕೆ 3 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ದರೆ ನಿಮಗೆ 3 ಲಕ್ಷ ಸಾಲ ಕೊಡ್ತಾರೆ ಫ್ರೆಂಡ್ಸ್. ಆದರೆ ಅದರಲ್ಲಿ ಸಹಾಯಧನ ಅಂತ ಹೇಳ್ಬಿಟ್ಟು, ಅಂದರೆ ಸಬ್ಸಿಡಿ ಅಂತ ಹೇಳ್ಬಿಟ್ಟು 1.5 ಲಕ್ಷನ ಮನ್ನಾ, ಸರಿನಾ? ಇನ್ನೂ 1.5 ಲಕ್ಷನ ನಿಮಗೆ ಸಾಲದ ರೂಪಲ್ಲಿ ಕೊಡ್ತಾರೆ. ನೀವು ಅದನ್ನು ಕಟ್ಟಬೇಕಾಗುತ್ತೆ. ನಮ್ಮ ಕರ್ನಾಟಕದ ರಾಜ್ಯ ಮಹಿಳಾ ಅಭಿವೃದ್ಧಿಯಿಂದ ಅದು 1.5 ಲಕ್ಷ ಸಬ್ಸಿಡಿ ಕೊಟ್ಟಿರಲ್ವ, ಅಲ್ಲಿಂದ ಬ್ಯಾಂಕಿಗೆ ಹೋಗುತ್ತೆ. ಇನ್ನೂ 1.5 ಲಕ್ಷ ನೀವೇ ಸ್ವತಃವಾಗಿ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ಯಾರ್ಯಾದರೂ ಏನಾದರೂ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಬಿಸ್ನೆಸ್ ಮಾಡಬೇಕು ಅನ್ನೋರಿಗಿದ್ರೆ ಇದು ತುಂಬ ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಸ್ವಯಂ ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಬೇಗ ಅಪ್ಲೈ ಮಾಡಿ. ಲಾಸ್ಟ್ ಡೇಟು ಸುಮಾರು ಜನ ಕೇಳ್ತಾ ಇದ್ರಿ ನನಗೆ. ಇದು ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 21 ಸಾಯಂಕಾಲ 5 ಗಂಟೆವರೆಗೂ ನೀವು ಅಪ್ಲೈ ಮಾಡ್ಬೋದು. ಸೆಪ್ಟೆಂಬರ್ 21 ಸಾಯಂಕಾಲ 5 ಗಂಟೆವರೆಗೂ ಅಪ್ಲೈ ಮಾಡ್ಬೋದು. ಅದೇ ಒಂದು ಕೊನೆ ಡೇಟ್ ಸೆಪ್ಟೆಂಬರ್ 21. ನಮ್ಮ ಸರ್ಕಾರ ಮಹಿಳೆಯರಿಗೋಸ್ಕರನೇ ಜಾರಿ ತಂದಿರುವಂಥ ಯೋಜನೆ. ಸೊ ಪ್ಲೀಸ್ ಯಾರ್ಯಾರು ನಿಮಗೆ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ, ಸುಮಾರು ನಾಲೆಜ್ ಇರುತ್ತೆ, ತುಂಬಾ ಬ್ರಿಲಿಯಂಟ್ ಇರ್ತಾರೆ, ಎಲ್ಲ ಮಾರ್ಕೆಟಿಂಗ್ ಆಗಿರ್ಬೋದು, ಎಲ್ಲ ಥರ ನಾಲೆಜ್ ಇರುತ್ತೆ, ಬಟ್ ಹಣದ ಸಮಸ್ಯೆ ಇರುತ್ತೆ. ಸೊ ಹೀಗಾಗಿ ಅವರೆಲ್ಲರೂ ಈ ಯೋಜನೆಯನ್ನು ಉಪಯೋಗಿಸ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನದೊಂದು ಅಭಿಪ್ರಾಯ ಫ್ರೆಂಡ್ಸ್. ಸೊ ಇದೇ ನಮ್ಮ ಸರ್ಕಾರ ಮಹಿಳೆಯರಿಗೋಸ್ಕರನೇ ಜಾರಿ ತಂದಿರೋವಂಥ ಒಂದು ಯೋಜನೆ. ಯಾರ್ಯಾರು ಈ ಯೋಜನೆಗೆ ಅಪ್ಲೈಕೇಬಲ್ ಆಗಿರುತ್ತೋ ಅವ್ರು ಅಪ್ಲೈನ ಮಾಡಿಕೊಂಡು ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.